ಸ್ನೇಹಿತರೆ, ಐಕೆಸ್ ಕಿಚನ್ಗೆ ಸ್ವಾಗತ. ನೋಡಿ, ಈ ದಿನ ನಿಮಗಾಗಿ ಪುಳಿಯೋಗರೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅಚ್ಚುಕಟ್ಟಾದ ರುಚಿಕಟ್ಟಾದ ಪುಳಿಯೋಗರೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೇಗೆ ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಂಗ್ಲೀಷ್ ಹಾಗೂ ಕನ್ನಡ ಎರಡರಲ್ಲೂ ಕೂಡ ಹಾಕಿದ್ದೀನಿ. ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅದೇ ರೀತಿ ಪದಾರ್ಥಗಳನ್ನು ಹೊಂದಿಸ್ಕೊಂಡ್ರೆ ನಿಮಗೆ ಪುಳಿಯೋಗರೆ ಮಾಡಲಿಕ್ಕೆ ತುಂಬ ಈಸಿ. ಈಗ ಬಾಣಲೆಯನ್ನು ತಗೋತಾ ಇದ್ದೀನಿ. ನೋಡಿ, ಈ ಬಾಣಲೆಗೆ ಫಸ್ಟು 2 ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಹಾಕ್ಕೊಂಡು ಹುರಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ಪುಳಿಯೋಗರೆಗೆ ಯಾವಾಗಲೂ ನಾವು ಕರಿ ಎಳ್ಳೆ ಹಾಕ್ಕೋಬೇಕು. ಇದನ್ನು ಈಗ ನಾನು ಸಣ್ಣ ಫ್ಲೇಮ್ನಲ್ಲೇ ಹುರಿದುಕೊಳ್ತಾ ಇದ್ದೀನಿ. ಎಳ್ಳು ಹುರಿದಾದ ಮೇಲೆ ಅದನ್ನು ಒಂದು ತಟ್ಟೆಗೆ ನಾನು ತೆಗಿತಾ ಇದ್ದೀನಿ. ಕೊತ್ತಂಬರಿ ಬೀಜ 12 ಟೇಬಲ್ ಸ್ಪೂನ್ ಅಂದರೆ 1/4 ಕಪ್ಪು ಹಾಕ್ಕೊಂಡು, ಅದಾದ ನಂತರ ಮೆಂತೆ 1 ಟೇಬಲ್ ಸ್ಪೂನ್, ಜೀರಿಗೆ 1.5 ಟೇಬಲ್ ಸ್ಪೂನ್, ಕಾಳುಮೆಣಸು 1 ಟೀ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್ ಹಾಕಿಬಿಟ್ಟು ಇದಕ್ಕೆ 8 ಗುಂಟೂರು ಮೆಣಸಿನಕಾಯಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ 8ರಿಂದ 9 ಹಾಕಿ 3 ಎಸಳು ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ ನಾನು. ಇದನ್ನು ಹುರಿಯುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಎಷ್ಟು ಹುರಿಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಈಗ ನೋಡಿ, ಇದಕ್ಕೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ. 3 ಪಿಂಚ್ ಹಿಂಗ್ ಅಂತ ನಾನು ಹೇಳಿದ್ದೀನಿ, ಆದರೆ ನನಗೆ ಗಟ್ಟಿ ಹಿಂಗೆ ಹಾಕ್ತಾ ಇರೋದ್ರಿಂದ ಅದೇ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇದು ಆಯಿತು ಅಂತ ಗೊತ್ತಾಗೋದಕ್ಕೆ ತುಂಬ ಈಸಿ. ಕರಿಬೇವಿನ ಸೊಪ್ಪು ಡ್ರೈ ಆಗಿ ಅದನ್ನು ಯಾವಾಗ ನಮ್ಮ ಕೈಯಲ್ಲಿ ಪುಡಿ ಆಗುತ್ತೋ ಆವಾಗ ಬೇರೆಲ್ಲವೂ ಕೂಡ ಆಗಿದೆ ಅಂತ ನಾವು ಅಂದ್ಕೋಬೇಕಾಗುತ್ತೆ. ನೋಡಿ, ಇಲ್ಲೀಗ ಹುರಿದಿದ್ದು ಮುಗೀತು. ಈಗ ಇದನ್ನು ಮಿಕ್ಸಿಗೆ ಹಾಕಿ ಡ್ರೈ ಪುಡಿ ಮಾಡ್ತಾಯಿದ್ದೀನಿ. ನೀರು ಸೇರಿಸೋ ಹಾಗಿಲ್ಲ. ನೋಡಿ ಸ್ನೇಹಿತರೆ, ಪುಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಯಾಕೆಂದರೆ ಇದೇ ಮಿಕ್ಸಿನಲ್ಲಿ ನಾವು ಮೊದಲಿಗೆ ಎಳ್ಳು ನಾವು ಏನು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಪುಡಿ ಮಾಡ್ಕೋಬೇಕು. ಸ್ನೇಹಿತರೆ, ಅದನ್ನು ಕೂಡ ತುಂಬ ನುಣ್ಣಗೆ ಅಂತಿಲ್ಲ, ಸ್ವಲ್ಪ ತರಕ್ಲೆ ಇರುತ್ತೆ ಎಳ್ಳು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಪುಡಿ ಮಾಡಿದ್ದೀನಿ ಅಂತ. ಇದನ್ನು ಇನ್ನೊಂದು ಬಟ್ಲಲ್ಲಿ ತಗೋತಾ ಇದ್ದೀನಿ ನಾನು. ಈಗ ಎಳ್ಳಿನ ಪುಡಿ ಹಾಗೂ ಗೊಜ್ಜಿನ ಪುಡಿ 2 ರೆಡಿ ಆಯಿತು. ಈಗ ನಾನು 2 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ನೀರು ಹಾಕಿಬಿಟ್ಟು ನೆನೆಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಪುಳಿಯೋಗರೆಗೆ ಅನ್ನ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ಮೆತ್ತಗೂ ಆಗಬಾರ್ದು, ತುಂಬ ಒರಟಾಗೂ ಇರಬಾರ್ದು. ನೋಡಿ, ಇಲ್ಲಿ 1 ಪಾವು ಅಂದರೆ 1 ಕಪ್ಪು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಳತೆ ಮಾಡಿ. ಏಕೆಂದರೆ ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಾರೆ 1 ಕಪ್ ಅಂದರೆ ಎಷ್ಟು ಅನ್ನೋದು. ನಾನಿಲ್ಲಿ 1.5 ಪಾವು ತೊಗೋತಾ ಇದ್ದೀನಿ, ಅಂದರೆ 1.5 ಕಪ್ ತೊಗೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಳ್ಳೆ ನೀರಲ್ಲೇ ಅಕ್ಕಿನ ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಆ ನೀರನ್ನು ಬಗ್ಸಿ ತೆಗೆದುಬಿಡಬೇಕು. ನೋಡಿ, ಈಗ ಇದಕ್ಕೆ ಅಳತೆ ಮಾಡಿ ನೀರು ಹಾಕಬೇಕು. 1ಕ್ಕೆ 2.5 ಅಂದರೆ 1 ಲೋಟಕ್ಕೆ 2.5 ಥರ ನೀರು ಹಾಕ್ತಾಯಿದ್ದೀನಿ ನಾನು. ಮತ್ತು ಅರ್ಧ ಪಾವು ಹಾಕಿದ್ನಲ್ಲ, ಅದಕ್ಕೆ ಅಗೈನ್ 1/4 ನೀರು ಹಾಕ್ತೀನಿ. ಈಗ ಏಕೆಂದರೆ ಅನ್ನ ಮಾಡಬೇಕಾದ್ರೆ ಪುಳಿಯೋಗರೆಗೆ ಅಳತೆ ತುಂಬ ಮುಖ್ಯ. ಅನ್ನ ಚೆನ್ನಾಗಾಗದೇ ಇದ್ದರೆ ಪುಳಿಯೋಗರೆ ಕೂಡ ಕೆಟ್ಟು ಹೋಗುತ್ತೆ. ಸೊ ಇದನ್ನು ಡೈರೆಕ್ಟ್ ಬೇಯಿಸ್ತಾ ಇದ್ದೀನಿ ನಾನು. ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದಿಲ್ಲಿ ಒಂದು ಸ್ಟೆಪ್ ಮುಗೀತು. ಈಗ ನಾವು ಗೊಜ್ಜು ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಕಡಲೆಕಾಯಿ ಬೀಜ ಡ್ರೈ ಇರೋದ್ರಿಂದ ಬಾಣಲೆ ಹುರ್ಕೊಂಬಿಡೋಣ. 4 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ನೋಡಿ, ಇದು ಅಷ್ಟೇ, ತುಂಬ ಕಪ್ಪಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ತುಂಬ ಎಚ್ಚರಿಕೆಯಿಂದ ಕಡಲೆಕಾಯಿ ಬೀಜನ ಹುರಿಬೇಕು.
ಏಕೆಂದರೆ ಪುಳಿಯೋಗರೆ ಅಷ್ಟು ಚೆನ್ನಾಗಿ ಮಾಡಿ ಕಡಲೆಕಾಯಿ ಬೀಜ ಕಪ್ಪಾಯಿತು ಅಂದರೆ ಅಲ್ಲಿಗೆ ನಿಮ್ಮ ಪುಳಿಯೋಗರೆ ಕೆಟ್ಟು ಹೋದಂಗೆ ಲೆಕ್ಕ. ಕಡಲೆಕಾಯಿ ಬೀಜ ಹುರಿದಾಯಿತು. ಇದೇ ಬಾಣಲೆಗೆ ಈಗ ನಾವು 12 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಅಂತ ಹೇಳಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ 2 ಟೀ ಸ್ಪೂನ್, ಅದಾದ ನಂತರ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಸಾಸಿವೆ ಸ್ವಲ್ಪ ಮಟ್ಟಿಗೆ ಹೊಟ್ಲಿಕ್ಕೆ ಶುರುವಾಯಿತು. ಈಗ ತುಂಡು ಮಾಡಿದಂಥ ಒಣಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ 1 ಟೀ ಸ್ಪೂನ್ ಅರಿಶಿನ ಹಾಕ್ತೀನಿ. ಇದಕ್ಕೆ ಅರಿಶಿನ ಚೆನ್ನಾಗಿ ಬೀಳಬೇಕು. ಸೊ ಅರಿಶಿನೂ ಹಾಕಿ ಇದಾದ ನಂತರ ಕರಿಬೇವಿನ ಸೊಪ್ಪು 3 ಎಸಳು ಅಂತ ಹೇಳಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ನೋಡಿ ಈಗೆಲ್ಲವೂ ಅಂದರೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವೂ ಕೂಡ ಡ್ರೈ ಆಗಿ ಎಣ್ಣೆಯಲ್ಲಿ ಕರೆದಂಗಾಗಿದೆ. ಈಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಮೇಲಕ್ಕೆ ತೆಗಿತಾ ಇದ್ದೀನಿ. ಯಾಕೆ ಅಂತಂದರೆ ಇದಕ್ಕೆ ನಾವು ನೆಕ್ಸ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋದ್ರಿಂದ ಇವೆಲ್ಲ ಮೆತ್ತಗಾಗುತ್ತೆ, ಅದು ಚೆನ್ನಾಗಿರೋದಿಲ್ಲ ಅನ್ನೋ ಉದ್ದೇಶದಿಂದ ಮೇಲೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಈಗ ಅದನ್ನೆಲ್ಲ ಮೇಲೆ ಎತ್ತಿಟ್ಕೊಂಡಿದ್ದೀನಿ. ಈಗ ಈ ಬಾಣಲೆಗೆ ಹುಣಸೆಹಣ್ಣು ಹಿಂಡಿದಂಥ ರಸ ಏನಿದೆ ಅದನ್ನು ಸುರ್ಕೋತಾ ಇದ್ದೀನಿ. 2 ಗೋಲಿ ಗಾತ್ರದ್ದು ಅಂತ ಹೇಳಿದ್ದೆ, ಅಷ್ಟು ಹುಣಸೆಹಣ್ಣಿನ ಪಲ್ಪ್ ಕೂಡ ಇದಕ್ಕೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಿದ್ದಂಗೆ ನಾವು ಪುಡಿ ಮಾಡ್ಕೊಂಡಂಥ ಪುಳಿಯೋಗರೆ ಪುಡಿ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹುರಿದ ಅಷ್ಟು ಪುಡಿನೂ ಈಗ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಿದ್ದಂಗೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಲೇಬೇಕು, ಏಕೆಂದರೆ ಹುಳಿ ತುಂಬ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಬೀಳುತ್ತೆ. ಕೆಲವರಿಗೆ ಬೆಲ್ಲ ಇಷ್ಟ ಆಗಲ್ಲ, ಅವ್ರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಎಣ್ಣೆ ಉಳಿಸಿದ್ನಲ್ಲ ಆವಾಗ ಅದನ್ನು ಕೂಡ ಇದಕ್ಕೆ ಹಾಕಿದೆ ಈಗ, ಯಾಕೆಂದರೆ ಮಧ್ಯದಲ್ಲಿ ಮತ್ತೆ ಒಂದು ರೀತಿ ಗಟ್ಟಿ ಆಯಿತು ಅನ್ನೋ ಫೀಲ್ ಕೊಡುತ್ತೆ. ಅಂಥ ಸಂದರ್ಭದಲ್ಲಿ ಮತ್ತೆ ಎಣ್ಣೆ ಹಾಕ್ಕೊಂಬಿಟ್ಟು ಸರಿ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಬೇಕು. ಹಾಕ್ತಾಯಿದ್ದೀನಿ. ನೋಡಿ ಉಪ್ಪಾಯಿತು. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಬೇಕು ಅಂತ ಅನಿಸ್ತಾ ಇದೆ. ಆಲ್ರೆಡಿ ನಾನು ಹಿಂಡಿಟ್ಟಿದ್ರಲ್ಲಿ ಒಂಚೂರು ಉಳಿದಿತ್ತು, ಅದನ್ನು ಮತ್ತೆ ನೀರು ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿ ಕೈ ಆಡಿಸ್ತಿದ್ದಂಗೆ ಇದು ಒಂದು ರೀತಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ನೋಡಿ ಅದು ನಿಮ್ಮ ಗಮನಕ್ಕೆ ಕೂಡ ಬರುತ್ತೆ. ಕೂಡಲೇ ಹುರಿದು ಮೇಲಿಟ್ಕೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿದು ಏನು ಒಗ್ಗರಣೆನಿತ್ತಲ್ಲ ಅದನ್ನು ಕೂಡ ಇದಕ್ಕೀಗ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದೀಗ ಒಂದು ಲೆವೆಲಲ್ಲಿ ಗೊಜ್ಜು ರೆಡಿ ಆಯಿತು. ಈಗ ಸ್ಟವ್ ಆರಿಸ್ಬಿಟ್ಟು ಅದನ್ನು ಕೂಲಾಗ್ಲಿಕ್ಕೆ ಬಿಡಬೇಕು ನಾವು. ಇದಾಯ್ತಲ್ಲ, ಈಗ ನಾವು ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಅನ್ನನ ಆರ್ಲಿಕ್ಕೆ ಬಿಟ್ಟಿರೋದು ನೋಡಬೇಕು. ನೋಡಿ ಇದು ಎಲ್ಲೂ ಗಂಟಿಲ್ಲ, ತುಂಬ ಹದವಾಗಿದೆ. ಈಗ ಇದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಪುಳಿಯೋಗರೆ ಗೊಜ್ಜನ್ನು ಅನ್ನದ ಮೇಲೆ ಹಾಕಿ ನಿಧಾನಕ್ಕೆ ಮೃದುವಾಗಿ ಅದನ್ನು ಮಿಕ್ಸ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಅನ್ನನೂ ತುಂಬ ಬಿಸಿ ಇರಬಾರ್ದು, ಪುಳಿಯೋಗರೆ ಗೊಜ್ಜು ಕೂಡ ಬಿಸಿ ಇರಬಾರ್ದು. ಎರಡೂ ಒಂದು ರೀತಿ ರೂಮ್ ಟೆಂಪ್ರೇಚರ್ಗಿಂತ ಒಂದು ಸ್ವಲ್ಪ ಬಿಸಿ ಇದ್ದರೆ ಓಕೆ. ಈ ಗೊಜ್ಜನ್ನು ನಾನು 2 ಪಾವಿಗಾಗುವಷ್ಟು ಮಾಡಿದ್ದೆ. ಈಗ ನಾನು ಇಲ್ಲಿ ಮಾಡ್ತಿರೋ 1.5 ಪಾವು ಆಗಿರೋದ್ರಿಂದ ಸ್ವಲ್ಪ ಗೊಜ್ಜು ಉಳಿಸ್ತಾ ಇದ್ದೀನಿ. ನೋಡಿ ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಪುಡಿ ಮಾಡ್ಕೊಂಡಂಥ ಎಳ್ಳಿನ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಇದಾದಮೇಲೆ ಕೊಬ್ಬರಿ ತುರಿದಿಟ್ಕೊಂಡಿರೋದು, ನಾನು ಹೇಳಿದ್ದೆ 3/4 ಕಪ್ ಕೊಬ್ಬರಿ ಬೇಕು ಅಂಥೇಳಿ, ಅದನ್ನು ಕೂಡ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಆನಂತರ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದಿದೆಯಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಎಲ್ಲವನ್ನೂ ಕೂಡ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ ಪುಳಿಯೋಗರೆ ಮಾಡೋದು ಹೇಗೆ ಅಂಥೇಳಿ. ಈ ಪ್ರೋಸೆಸ್ಸಲ್ಲಿ ನೀವು ಪುಳಿಯೋಗರೆ ಮಾಡಿದರೆ ಖಂಡಿತ ತುಂಬ ರುಚಿಯಾಗಿರುತ್ತೆ. ಇದು ನೀವು ಮಾಡಿದ ಮೇಲೆ ಹೇಗಿದೆ ಅಂತ ಹೇಳಿ ಈಗ ನನ್ನ
ಚಾನಲ್ನಲ್ಲಿ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ.